ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಭೆಯನ್ನ ಕರೆದು ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡ್ತಾ ಇದ್ದೇನೆ. ಬಡ್ಜೆಟ್ ಪ್ರಾರಂಭ ಆಗ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು, ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಕುಡಿಯೋ ನೀರು, ಪ್ರತಿಯೊಂದು ಇವತ್ತೇನು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎಲ್ಲ ಒಂದೇ ಬಾರಿಗೆ ಏಕಕಾಲಕ್ಕೆ 900 ಪ್ರೈವೇಟು ಮತ್ತು ಮೂಡ ಬಡಾವಣೆಗಳನ್ನು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ. ಅದನ್ನೆಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಪಟ್ಟಣ ಪಂಚಾಯಿತಿಗಳಲ್ಲಿ ಅನುದಾನ ಇಲ್ಲ. ಇಲ್ಲಿ ಎಲ್ಲದರ ಬಗ್ಗೆ ಏನು ಅಂಕಿಅಂಶವನ್ನು ಪಡೆದು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದಕ್ಕೋಸ್ಕರವಾಗಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಇವತ್ತು ಕರೆದಿದ್ದೇನೆ. ಬಡ್ಜೆಟಲ್ಲಿ ಈಗಾಗಲೇ ಉಸ್ತುವಾರಿ ಸಚಿವರು, ನಾನು, ಜಿಲ್ಲಾಧಿಕಾರಿಗಳು, ವಾಟರ್ ಬೋರ್ಡ್ ಅವರೆಲ್ಲ ಉಂಡವಾಡಿ ಕುಡಿಯೋ ನೀರಿನ ಒಂದು ಯೋಜನೆನ ಪೂರ್ಣ ಮಾಡಬೇಕು, ಅತಿ ಶೀಘ್ರವಾಗಿ ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಒಂದಿದೆ. ಕಬಿನಿಯಿಂದ 180 MLD ನೀರು ಪಡೀಲಿಕ್ಕೆ ಅವಕಾಶ ಇದೆ. ಮೊದಲನೇ ಫಸ್ಟ್ ಫೇಜಲ್ಲಿ 60 ಹಿಂದಿಂದ ಬರ್ತಾ ಇದೆ. ಇನ್ನು 60 MLD ಇನ್ನೊಂದು ತಿಂಗಳಲ್ಲಿ ಬರುತ್ತೆ ಅಂತಿದೆ. ಇನ್ನು ಉಳಿದಿರ್ತಕ್ಕಂಥ 60 MLDಗೆ 150 ಕೋಟಿ ಅಲ್ಲ 150 ಕೋಟಿ ಯೋಜನೆ ಕಬಿನಿಯಿಂದ ತರಬೇಕು. ಇನ್ನೂ 60 MLDನ ಆಗ 180 MLDಗೆ ಏನು ಪ್ರಾವಿಷನ್ ಮಾಡಿದ್ದಾರೆ ಅದು ಪೂರ್ಣ ಆಗುತ್ತೆ. ಕುಡಿಯೋ ನೀರನ್ನ ಸಮೃದ್ಧಿಯಾಗಿ ನಗರ ಹಾಗೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಸುತ್ತ ನಂಜನಗೂಡು ಇರ್ಬೋದು, ವರುಣ ಇರ್ಬೋದು, ಎಲ್ಲ ಸುತ್ತ ಏನಿದ್ದಾವೆ ನಮ್ಮ ಮೈಸೂರು ನಗರ ಸೇರಿದ್ದಾವೆ ಅವೆಲ್ಲಕ್ಕೂ ಕೂಡ ಕುಡಿಯೋ ನೀರು ಒದಗಿಸ್ಬೇಕು ಅಂತಕ್ಕಂಥದ್ದು. UGD ಭಾಳಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದು ಪರಿಹಾರ ಆಗಿಲ್ಲ. ಅದು ಸುಮಾರು 1,000 ಕೋಟಿಯಷ್ಟು ರೂಪಾಯಿ ಬೇಕಾಗ್ತದೆ UGDನ ಸರಿಪಡಿಸ್ಬೇಕು ಅಂತಕ್ಕಂಥದ್ದಕ್ಕೆ. ಈ ರೀತಿ ಭಾಳಷ್ಟು ಸಮಸ್ಯೆಗಳನ್ನು, ಜೊತೆಗೆ ಅತಿ ಮುಖ್ಯವಾಗಿ ಗ್ರೇಟರ್ ಮೈಸೂರು ಮಾಡಿ ಏನು ಈಗ ಇರ್ತಕ್ಕಂಥ ಎಲ್ಲ ಬಡಾವಣೆಗಳು ಪಟ್ಟಣ ಪಂಚಾಯಿತಿಗಳು ಸೇರಿದ್ದಾವೆ, ಇವೆಲ್ಲವನ್ನು ಕೂಡ ಸೇರಿಸಿ ಗ್ರೇಟರ್ ಮೈಸೂರನ್ನ ನೀವು ಅತಿ ಶೀಘ್ರ ಮಾಡಬೇಕು ಅಂತಕ್ಕಂಥದ್ದೇ ಮೊದಲನೇ ನಮ್ಮ ಒಂದು ಒತ್ತಾಯ ಇದೆ, ಮನವಿ ಇದೆ. ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವಧಿನೂ ಕೂಡ 6 ತಿಂಗಳಲ್ಲಿ ಎಲ್ಲ ರೆಡಿ ಮಾಡಿ 1 ವರ್ಷದೊಳಗಡೆ ಚುನಾವಣೆ ಕೂಡ ಮಾಡ್ತೀವಿ ಅಂತಕ್ಕಂಥ ವಿಚಾರನೂ ಕೂಡ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಿರುವಂತಹ ಚರ್ಚೆಗಳು ಶುರುವಾಗಿದೆ. ಯಾಕಂದ್ರೆ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ರು, ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಮೇಲೆ ಶ್ರೀರಾಮುಲು ಇರ್ಬೋದು, ಎಲ್ಲರೂ ಕೂಡ ಏಕನಾಥ್ ಶಿಂದೆ ಆಗ್ತಾರೆ ಅವರು ಅಂತ ಹೇಳಿ ಒಂದು ಭವಿಷ್ಯ ಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ನಾನು ಒಂದೇ ಒಂದು ದಿವಸ ಅವ್ರ ಜೊತೆ ಮಾತಾಡಿರೋದು. ನನ್ನ ನಾದಿನಿ ಅಳಿಯ ಒಂದು ಇರಿಗೇಷನ್ ಅಲ್ಲಿ ಏಡಬ್ಬಲಿ ಆಗಿದ್ದಾನೆ, ಇದನ್ನು ವರ್ಗಾವಣೆ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮಾತಾಡಿರೋದು ಬಿಟ್ರೆ ಅವ್ರದ್ದು ಯಾವುದೇ ವಿಚಾರಗಳನ್ನ ಇವತ್ತಿನವರೆಗೂ ಕೂಡ ಮಾತಾಡಿಲ್ಲ. ರಾಜಕೀಯ ಬೆಳವಣಿಗೆಯಲ್ಲಿ ಡಿಕೆ ಶಿವಕುಮಾರ್ ಅವರ ನಡೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅವರು ಪಕ್ಷ ತೊರೆಯಬಹುದು ಅನ್ನೋ ಒಂದು ಮಾತಾಡುತ್ತೆ, ಅಥವಾ ಸಿದ್ದರಾಮಯ್ಯನವ್ರಿಗೆ ಟಾಂಗ್ ಕೊಡಬೇಕು ಅಂತ ಎದುರಿಸುವಂತಹ ಕಾಂಗ್ರೆಸ್ನ ಮನಸ್ಥಿತಿಗೂ ಅವ್ರು ನಡ್ಕೊಳ್ತಾ ಇರೋ ರೀತಿಗೂ ಹೊಂದಾಣಿಕೆ ಆಗ್ತಿದ್ಯಾ ಅಂತ ಇದನ್ನ ಯಾವ ತರ ವಿಶ್ಲೇಷಣೆ ಮಾಡ್ತೀವಿ ನೀವು ಹಿರಿಯ ರಾಜಕಾರಣಿ? ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಅದು ಯಾವುದು ಕೂಡ ನೋಡಿಲ್ಲ. ಅದಕ್ಕೆ ಡಿಕೆ ಶಿವಕುಮಾರ್ ಅವರೇ ಆ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದಾರೆ. ಹಂಗಾಗಿ ಇದು ಅನಾಲಿಸಿಸ್ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ, ಯೋಚನೆನೂ ಮಾಡಿಲ್ಲ. ಚರ್ಚೆ ನಡೀತಾ ಇದೆ, ಕುರ್ಚಿ ಚರ್ಚೆ ನಡೀತಾ ಇದೆ. ಅವ್ರು ಹೇಳ್ತಾರೆ ನಾನೇ ಇರೋ ನಾನೇನು ಯಾರು ಹೇಳ್ಬೇಕಾಗಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅಲ್ಲಿ ತುಂಬಾ ಚರ್ಚೆ ನಡೀತಾ ಇರ್ಬೇಕಾದ್ರೆ ಡಿಕೆ ಶಿವಕುಮಾರ್ ಅವರ ಈ ಹಿಂದುತ್ವದ ನಡೆ ಏನಿದೆ ಅದು ಕಾಂಗ್ರೆಸ್ ಹೋಗುತ್ತಾ ಅಂತ. ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಭಾರಿ ಗಟ್ಟಿಯಾಗಿದೆ. 138 ಜನ ಶಾಸಕರು ಇದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಹಾಗೂ ಇದ್ದಾರೆ, ಅಧ್ಯಕ್ಷರು ಇದ್ದಾರೆ. ಹಂಗಿರುವಾಗ ಅವ್ರೇನು ಮಾಡ್ತಾ ಇದ್ದಾರೆ, ಏನು ಹೆಜ್ಜೆ ತಗೊಳ್ತಾರೆ, ಅದು ಯಾವುದು ಕೂಡ ನನ್ನ ಗಮನಕ್ಕಿಲ್ಲ, ನಾನು ಆಲೋಚನೆ ಕೂಡ ಮಾಡಿಲ್ಲ. ನಾನು
ನಾನು ಏನ್ ಹೇಳಿದೆ ಅವತ್ತೇ, ಬಹಳ ಜನ ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಆಸೆಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು ಯಾರಿಗೂ ಕೂಡ ತಪ್ಪಲ್ಲ. ನಾನು ಆವತ್ತೇ ಹೇಳಿದೆ, ಸಿದ್ದರಾಮಯ್ಯನವರು 2004ರಲ್ಲಿ ಒಂದು ಬಾರಿ, ಇನ್ನೊಂದು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ 96ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ, 96ರಲ್ಲಿ ಆಗ್ತಾರೆ ಅಂತೇಳಿ MLA ಸೈನ್ ಹಾಕೊಟ್ಟಿದ್ದು. ಆವತ್ತಾಗಲಿಲ್ಲ. 2004ರಲ್ಲಿ ಆಯ್ತಾರೆ ಅಂದ್ರು. ಅವರೇ ಮುಖ್ಯಮಂತ್ರಿ ಅಂತ ಚುನಾವಣಾ ಪ್ರಚಾರದಲ್ಲಿ ನಾವೆಲ್ಲರೂ ಕೂಡ ಪ್ರಚಾರ ಮಾಡಿದ್ವಿ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೇಳಿ. ಧರ್ಮ್ ಸಿಂಗ್ ಆದರು, ಇವರು ಉಪಮುಖ್ಯಮಂತ್ರಿ ಆದರು. ಹಂಗೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಯಾವತ್ತು ಅದೃಷ್ಟ ಒಲ್ದು ಬರುತ್ತೆ ಅವತ್ತು ಆಗ್ತಾರೆ ಅಂತ ಹೇಳಿದ್ದೀನಿ. ಈಗ GT ಸರ್, ಕಾಲೇಜ್ ಸ್ಕೂಲ್ DD ಸುಬ್ರಹ್ಮಣ್ಯ ಅವರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್. ಅದನ್ನು ಕೂಡ ಒಬ್ಬ ದಲಿತ ಕ್ಯಾಮ್ರಾಮನ್ ಮೇಲೆ ಯಾವಾಗ? ಮೊನ್ನೆ ಸರ್ ಆಗಿರೋದು. ಒಂದು ನ್ಯೂಸ್ ವಿಚಾರವಾಗಿ ರಿಯಾಕ್ಷನ್ ಕೇಳಕ್ಕೆ ಹೋಗಿದ್ದಾಗ ಅವ್ರು ಮಾಡಿದ್ದಾರೆ ಸರ್. ಅಲ್ಲೇ ಮಾಡಿದ್ದಾರೆ. FIR ಕೂಡ ಆಗಿದೆ ಸರ್ ಈ ವಿಚಾರ. ನಾನು ನೋಡಿಲ್ಲ. ಯಾರೇ ಅಲ್ಲೇ ಮಾಡಿದ್ರು ಖಂಡನೀಯ. ಅದು ಯಾರೇ ಸರ್ಕಾರಿ ಅಧಿಕಾರಿನೇ ಇರಲಿ, ಸಾರ್ವಜನಿಕರೇ ಇರಲಿ, ಮಾಧ್ಯಮದವ್ರ ಮೇಲೆ ಇರಲಿ, ಯಾವುದೇ ಒಂದು ಸಾಮಾನ್ಯ ವ್ಯಕ್ತಿ ಮೇಲೆ ಇರಲಿ, ಅಲ್ಲೇ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದನ್ನ ನಾನು ಖಂಡಿಸ್ತೇನೆ. ಸರ್, ಈಗ ಜುಲೈ ಅಷ್ಟೊತ್ತಿಗೆ ಜಿಲ್ಲಾ ತಾಲೂಕಿನಲ್ಲಿ ಚುನಾವಣೆ, ನಿಮ್ಮ ನಿಲುವು ಏನಾಗಿದೆ? ನನ್ನ ನಿಲುವೇನು? ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅಭ್ಯರ್ಥಿಗಳ ಪರವಾಗಿ ನಿಮ್ಗೆ ಆವಾಗಲೇ ಹೇಳಿದೆ, ನಿಮಗೂ ಅನುಭವ ಇದೆ. ಮೈಸೂರು ನಗರದಲ್ಲಿ ಚಾಮರಾಜ ಕ್ಷೇತ್ರ, ಕೃಷ್ಣರಾಜ ಕ್ಷೇತ್ರ, ನರಸಿಂಹರಾಜ ಕ್ಷೇತ್ರ 3 ಸಿಟಿ ಒಳಗಡೆ ಇದ್ದಾವೆ. ಅಲ್ಲೂ 5 ವಾರ್ಡ್ ಸೇರಿದೆ ನನಗೆ. ಸುತ್ತ ಈಗ ಬಂದಿರ್ತಕ್ಕಂಥ 700-800 ಬಡಾವಣೆಗಳೆಲ್ಲ ಚಾಮುಂಡೇಶ್ವರಿ ಬರ್ತವೆ. ಅತ್ಲಿಂದ ಆ ಕಡೆ ಗುಮ್ಚನಹಳ್ಳಿಗೆ ಹೋಗೋಕೆ 40 ಕಿಲೋಮೀಟರ್ ಆಯ್ತದೆ. ರಾಮನಹಳ್ಳಿ ಸಾಗರಕಟ್ಟೆ 30 ಕಿಲೋಮೀಟರ್ ಆಯ್ತದೆ. ಈ ಕಡೆ ವರುಣ, ಈ ಕಡೆ ನಂಜನಗೂಡು, ಶ್ರೀರಂಗಪಟ್ಟಣ, ಹಿಂಗೆ ನನ್ನ ಕ್ಷೇತ್ರ ಭಾರಿ ದೊಡ್ಡ ಕ್ಷೇತ್ರ ಆಗ್ಬಿಟ್ಟಿದೆ. ಸಮಸ್ಯೆಗಳು ಆಗ್ರ ಆಗಿದೆ. ಹಂಗಾಗಿ ರಾಜಕೀಯದ ಬಗ್ಗೆ ನಾನು ಯಾವುದು ತಲೆ ಕೆಡಿಸ್ಕೊಂಡಿಲ್ಲ. ನಾನು ನೆಮ್ಮದಿಯಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಒಂದೇ ಗುರಿ, ಬೇರೆ ಯಾವುದು ಇಲ್ಲ, ಯಾವ ವಿಚಾರನೂ ಇಲ್ಲ. ನಿಮ್ಗೆ ಗೊತ್ತಿದೆ. ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಪ್ರಚಾರ, ಚುನಾವಣೆ ಬಂದಾಗ ನೋಡೋಣ.